ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಪ್ರೆಸ್ ಮಾಡಿ. ಯಾರೆಲ್ಲ ಹೊಸದಾಗಿ ಮಾಡ್ತಾರೆ ಅವರೆಲ್ಲ ನಮ್ಮ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಪ್ರೆಸ್ ಮಾಡಿ. ನಾವು ಯಾವುದೇ ನಿಮಗೆ ವಿಡಿಯೋ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೇ ನಿಮಗೆ ವಿಡಿಯೋ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಕುರಿ ಸಾಕಾಣಿಕೆ ಬಗ್ಗೆ, ಹೈಟೆಕ್ ಶೆಡ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂತ ಬನ್ನಿ ಸ್ನೇಹಿತರೆ, ಒಂಚೂರು ಟೈಮ್ ವೇಸ್ಟ್ ಮಾಡಿದಾನೆ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಹೇಗಿದ್ರೆ ತುಂಬ ಜನ ಇರ್ಬೋದೇನೆ. ಬನ್ನಿ ಸ್ನೇಹಿತರೆ, ಒಂಚೂರು ಟೈಮ್ ವೇಸ್ಟ್ ಮಾಡಿದಾನೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕುರಿ ಸಾಕಾಣಿಕೆ ಬಗ್ಗೆ, ಹೈಟೆಕ್ ಶೆಡ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಹೈಟೆಕ್ ಶೆಡ್ ತುಂಬಾನೇ ಜಾಸ್ತಿ ಜನ ಹೈಟೆಕ್ ಶೆಡ್ ಮಾಡಿದ್ದಾರೆ. ಹೊಸದಾಗಿ ಸಾಕೋರಿಗೆ ಹೈಟೆಕ್ ಶೆಡ್ ನೋಡಿ ಸ್ನೇಹಿತರೆ ವೇಸ್ಟ್ ಅನಿಸುತ್ತೆ. ವೇಸ್ಟ್ ಅದಕ್ಕೋಸ್ಕರ ಹೊಸದಾಗಿ ಸಾಕಾಣಿಕೆ ಮಾಡೋರು ಶೆಡ್ಡು ಹಾಕೋಕೆ ಹೋಗ್ಬೇಡಿ ನೋಡಿ ಸ್ನೇಹಿತರೆ. ಹಾಕಿದ್ರೆ ನಿಮಗೆ ಜಾಸ್ತಿ ಲಾಸ್ ಬರುತ್ತೆ. ಯಾಕಂದರೆ ಮತ್ತೆ ಹೊಸದಾಗಿ ಮರಿ ಸಾಕಾಣಿಕೆ ಮಾಡ್ತಾರಲ್ಲ, ನಿಮಗೆ ಮರಿ ಸಾಕೋದ್ರ ಬಗ್ಗೆ ಅದು ಇನ್ನೂ ತುಂಬಾ ಇಂಟ್ರೆಸ್ಟ್ ಬೇರೆ ಇರುತ್ತೆ. ಅದಕ್ಕೋಸ್ಕರ ನೀವು ಸಾಕ್ತಾ ನಿಮಗೆ ಇನ್ಫಾರ್ಮೇಷನ್ ಬರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇದೆ, ನೋಡಿ ನಿಮಗೆ ವಿಡಿಯೋ ಯೂಸ್ಫುಲ್ ಇರುತ್ತೆ. ಪ್ರತಿಯೊಂದು ಅರ್ಥ ಆಗುತ್ತದೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹೊಸದಾಗಿ ಫಸ್ಟ್ನೇ ಬ್ಯಾಚ್ ಸಾಕೋರು ಮರಿ 20-30 ಸಾಕಿದ್ರೆ 20-30 ಸಾಕಿದ್ರೆ ಎರಡನೇ ಬ್ಯಾಚು ಹಂಗೆ ಹೆಚ್ಚೆಚ್ಚು 10, ಒಂದು ಬ್ಯಾಚಿಗೆ 20 ಹಂಗೆ ಜಾಸ್ತಿ ಸಾಕಿದ್ರೆ ನಿಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಅದು ಹೈಟೆಕ್ ಶೆಡ್ಡು ಯಾವಾಗ ಹಾಕ್ಬೇಕಂದ್ರೆ ನೀವು ಸಕ್ಸಸ್ ಆಗ್ಬೇಕಾರೆ ಅಲ್ಲಿ ಇಂಜೆಕ್ಷನ್ ಯಾವ ಟೈಮಿಗೆ ಕೊಡಬೇಕು, ಮೆಡಿಸಿನ್ ಯಾವ ಟೈಮಿಗೆ ಹಾಕಬೇಕು ಅನ್ನೋದನ್ನು ಸಂಪೂರ್ಣ ನಿಮಗೆ ಮಾಹಿತಿ ತಿಳ್ಕೊಬೇಕು. ಪ್ರತಿಯೊಂದು ಡಾಕ್ಟ್ರ್ ಕೇಳಿ ಹಾಕಿದ್ರೆ ನಿಮಗೆ ನೀವು ಕರೆದ ಟೈಮಿಗೆ ಒಬ್ಬರು ಡಾಕ್ಟ್ರ್ ಬರೋಲ್ಲ. ಇವತ್ತು ನಾಳೆ ಅಂತ ಹೇಳ್ತಾರೆ. ನೀವೇ ಯಾರಾಗ ಸೀನಿಯರ್ ಆಗ್ಬೇಕು ನೋಡಿ ಸ್ನೇಹಿತರೆ. ಕುರಿ ಸಾಕಾಣಿಕೆ ಇರೋ ಬಗ್ಗೆ ನೀವೇ ಇಂಜೆಕ್ಷನ್ ಮಾಡೋ ನೀವೇ ರೂಢಿ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಪ್ರತಿಯೊಂದು ಡಾಕ್ಟ್ರ್ ಕರೆದ್ರೆ ನಿಮಗೆ ತುಂಬ ಚಾನ್ಸ್, ತುಂಬ ಲಾಸ್ ಆಗೋ ಚಾನ್ಸ್ ಇರುತ್ತೆ. ನೀವು ಪ್ರತಿಯೊಂದು ಇಂಜೆಕ್ಷನ್ ಆಗಲಿ ಮೆಡಿಸಿನ್ ಆಗಲಿ ನೀವೇ 1 to 1 ಫುಡ್ ಹಿಡಿದು ಇಂಜೆಕ್ಷನ್ ಆಗೋವರೆಗೂ ಲಾಸ್ಟಿಗೆ ಮರಿ ಮಾರೋವರೆಗೂ ನೀವೇ ಮೇಂಟೈನ್ ಮಾಡಬೇಕು. ಹಂಗಾಗಿ ನಿಮಗೆ ಯೂಸ್ ಆಗುತ್ತೆ. ಮರಿ ಮಾರೋ ಹೊತ್ತಿನಾಗ ಕೂಡ ದಲಾಲಿ ಆ ಕಡುಗರು ಅಂತಂದು ನಿಮಗೆ ಲಾಸ್ ಆಗುತ್ತೆ ಅನಿಸುತ್ತೆ. ವ್ಯಾಪಾರ ಆಗೋವರೆಗೂ ನೀವೇ ಕಾಂಟ್ಯಾಕ್ಟ್ ತಗೋಬೇಕಾಗೋದಿಲ್ಲ. ಎಷ್ಟು ತಿಂಗಳ ಮೇಸರಿ ಎಷ್ಟು ಮರಿ ಲಾಭ ಬರುತ್ತಾ, 6 ತಿಂಗಳ ಮೇಸರಿ ಎಷ್ಟು ಲಾಭ ಬರುತ್ತೆ, 3 ತಿಂಗಳ ಮರಿ ಎಷ್ಟು ಲಾಭ ಬರುತ್ತೆ, ಎಷ್ಟು ಫುಡ್ ಹಾಕಿದ್ರೆ ನಿಮಗೆ ಎಷ್ಟು ಲಾಭ ಬರುತ್ತೆ ಅಂತ ಅದನ್ನು ತಿಳ್ಕೊಬೇಕು ಸ್ನೇಹಿತರೆ. ಹೈಟೆಕ್ ಶೆಡ್ ಹಾಕೋಬೇಕಾದ್ರೆ ನಿಮಗೆ ತುಂಬಾ ಸ್ವಲ್ಪ ದುಡ್ಡು ಜಾಸ್ತಿ ಇದ್ರೆ ಹಾಕ್ಬೋದು. ಹೊಸ್ದಾಗಿ ಮಾಡೋರು ಹೈಟೆಕ್ ಶೆಡ್ ಹಾಕಿದ್ರೆ ನಿಮಗೆ ತುಂಬ ಲಾಸ್ ಆಗಿಬಿಡ್ತದೆ ಸ್ನೇಹಿತರೆ. ದುಡ್ಡು ಜಾಸ್ತಿ ಇದ್ದರೆ ಹಾಕ್ಕೊಂಡು ಮೇಯಿಸೋದು ಪರವಾಗಿಲ್ಲ. ನೀವು ಅದರಲ್ಲಿ ಸ್ವಲ್ಪ ನೀವು ಸಣ್ಣ ರೈತರಂದರೆ ಶೆಡ್ ಹಾಕೋ ಅವಶ್ಯಕತೆ ಸಣ್ಣ ಪುಟ್ಟ ತಗೊಂಡು ನೀವು ನಿಮ್ಮ ದುಡ್ಡು ತಕ್ಕಾಗೆ ಶೆಡ್ ಹಾಕಿ. ಹೈಟೆಕ್ ಹಾಕಿದ್ರೆ ನಿಮಗೆ ಲಾಸ್ ಬರ್ತದೆ ಸ್ನೇಹಿತರೆ. ಪ್ರತಿಯೊಂದು ಇಂಜೆಕ್ಷನ್ ಆಗಲಿ ನೀವೇ ಮಾಡ್ಕೊಳ್ಳೋದನ್ನ ಕಲಿಬೇಕು ಸ್ನೇಹಿತರೆ. ಡಾಕ್ಟ್ರ್ ಬಂದು ಮಾಡ್ಬೇಕಂದ್ರೆ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋ ಚಾನಲ್ ಮಾಡ್ತಾರೆ ಸ್ನೇಹಿತರೆ. ತುಂಬ ಜನ ಹೈಟೆಕ್ ಶೆಡ್ ಹಾಕಿಬಿಟ್ಟಿದ್ದಾರೆ ಆಲ್ರೆಡಿ. ಹೈಟೆಕ್ ಶೆಡ್ ಹಾಕಿ ಮರಿ ಸಾಕಿ ಅವ್ರು ಹೇಳೋದು ಇಂಜೆಕ್ಷನ್ ಮಾಡೋದು, ಇವ್ರು ಹೇಳೋದು ಇಂಜೆಕ್ಷನ್ ಮಾಡೋದು, ಅವರು ಕೀಟನಾಶಕ ಜಂತುನಾಶಕ ಔಷಧಿ ತಂದು ಕುಡಿಸೋದು ಮಾಡಿ ತುಂಬಾ ಲಾಸ್ ಆಗಿದೆ. ಎಲ್ಲ ಥರ ಕೇಳಿ ನಾವು ಆಲ್ರೆಡಿ ಈ ಥರ ಆಗಿದೆ ಅಂತ. ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿ ನಮಗೆ ಅನುಭವ ಇದಿಲ್ಲ, ನಾವು ಇದೇ ಥರ ಲಾಸ್ ಆಗಿದ್ವಿ. ಈಗ ಪ್ರತಿಯೊಂದು ನಮಗೆ ಯೂಸ್ ಆಗ್ತಿದೆ. ಯಾವ್ದು ಇಂಜೆಕ್ಷನ್ ಯಾವುದು ಮೆಡಿಸಿನ್ ಅಂತೆಲ್ಲ ನಮಗೆ ಅನುಭವ ಇದೆ. ಅದಕ್ಕೋಸ್ಕರ ನಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹೆಚ್ಚಿನ ಒಂದು ಯಾವುದೇ ನೀವು ಇಂಜೆಕ್ಷನ್ ಮಾಡಬೇಕಾದ್ರೆ ನೀವು ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ರೋಗ ಇರುತ್ತೆ ಸ್ನೇಹಿತರೆ. ಒಂದು ನಮ್ಮ ಕಡೆ ರಾಯಚೂರು ಕಡೆ ಸ್ವಲ್ಪ ಜಾಸ್ತಿ. ಅದಕ್ಕೋಸ್ಕರ ನಾವು ಜಾಸ್ತಿ ಈ ಟೈಮಿಗೆ ಬೇಸಿಗೆ ಟೈಮಿಗೆ ಚಳಿಗಾಲ ಟೈಮಿಗೆ ಇದು ಆಗೋಲ್ಲ ಸ್ನೇಹಿತರೆ. ಆ ಕಡೆ ಬೆಂಗಳೂರು ಸೈಡ್ ಸ್ವಲ್ಪ ಆ ಕಡೆ ವಾತಾವರಣ ಕಡೆ ನೀವು ಡಾಕ್ಟ್ರ್ ಒಂದ್ಸಲ ತಿಳ್ಕೊಂಡು ನೀವು ಕಂಟಿನ್ಯೂ ಕೇಳಬೇಕಷ್ಟೇ. ಡಾಕ್ಟ್ರು ಬಂದು ಇಂಜೆಕ್ಷನ್ ಮಾಡ್ಬೇಕಂದ್ರೆ ಆಗಲ್ಲ ಸ್ನೇಹಿತರೆ. ಪ್ರತಿಯೊಂದು ಸಾರಿ ಡಾಕ್ಟ್ರ್ ಬರೋಕ್ಕಾಗಲ್ಲ, ನೀವು ಇಂಜೆಕ್ಷನ್ ಮಾಡೋದನ್ನ ಕಲಿಬೇಕು ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಕೃಷಿ ಗೌರ್ಮೆಂಟ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಷಯನ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್.